ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಬ್ರೀಜಾ LX ಗಾಡಿ ಬಂದಿದೆ. ಸೊ ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಏನಿರ್ತದೆ ಅಂದರೆ, ನಾವು LX ಗಾಡಿ ತಗೊಂಡಿದ್ದೀನಿ, ಬೇಸ್ ಟು ಟಾಪ್ ಎಷ್ಟಾಗತ್ತೆ ಎಲ್ಲ ಎಷ್ಟಾಗತ್ತೆ ಅಂತ ಕೇಳ್ತೀರಾ. ಸರ್ ನಾವು ವಿಡಿಯೋ ಬೇಜಾನ್ ಹೇಳಿ ಹಾಕಿದ್ದೀನಿ. ಏನಂತ ಸರ್, ನಿಮ್ಮ ಬಜೆಟ್ ಮೇಲೆ ಹೋಗುತ್ತೆ, ನಿಮಗೆ ಏನೇನು ಬೇಕು, ನಿಮಗೆ ನಿಮ್ಮ ಗಾಡಿನಲ್ಲಿ ಏನೇನು ಶೋರೂಮ್ ಅವ್ರು ಕೊಟ್ಟಿದ್ದಾರೆ, ನಿಮಗೆ ಏನೇನು ನೆಸೆಸಿಟಿ ಇದೆ ಅಷ್ಟು ಮಾತ್ರ ನೀವು ಹಾಕ್ಸ್ಬೋದು ಅಂತ ನಾವು ಹೇಳಿ ವಿಡಿಯೋನಲ್ಲಿ ಹಾಕಿದ್ವಿ. ಯಾವುದೋ ಒಂದು ವಿಡಿಯೋ ನೋಡಿರ್ತೀರಾ ನೀವು ಬ್ರೀಜಾದು ಏನು ಫಿಟ್ ಮಾಡಿದ್ದೀನಿ ಅಂತ. ಸೊ ಈ ಗಾಡಿನಲ್ಲಿ ಏನೇನು ಫಿಟ್ ಮಾಡಿದ್ದೀನಿ ಅಂತ ಎಲ್ಲ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ. ಸೊ ಅದು ಆನ್ಸರ್ ಬಂದ್ಬಿಟ್ಟು ಬೇಸ್ ಟು ಟಾಪ್ ಎಷ್ಟಾಗತ್ತೆ ಅಂದ್ರೆ ಅದು ಆನ್ಸರ್ ಇಲ್ಲ ಸರ್. ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ನಿಮ್ಮ ಬಜೆಟ್ ಏನಿದೆ, ನೀವು ಏನೇನು ಫಿಟ್ ಮಾಡ್ತೀರಾ, ನಿಮಗೆ ನೆಸೆಸಿಟಿ ಏನಿದೆ ಅದ್ಮೇಲೆ ಹೋಗುತ್ತೆ. ಇವಾಗ ಈ ಗಾಡಿನಲ್ಲಿ ನೋಡಿ, ಶೋರೂಮ್ನಲ್ಲಿ ಏನೇನು ಕೊಟ್ಟಿದ್ರು ಇವ್ರಿಗೆ, ಅದು ಬಿಟ್ಬಿಟ್ಟು ನಮ್ಮ ಹತ್ರ ಏನೇನು ಮಾಡಿಸಿದ್ದಾರೆ ಅಂತ ನಾವು ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನನ್ನೇ ಗಾಡಿ ತಗೊಂಡಿರೋದು ಇದು ಗಾಡಿ. ಇದು ನೋಡ್ಬೋದು ಸರ್. KA11 ಎಲ್ಲಿಂದ ಸರ್ ಗಾಡಿ? ಇದು ಮಂಡ್ಯದಿಂದ ಗಾಡಿ ಬಂದಿದೆ ಸಾರ್. ಸಾರ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು. 1 ತಿಂಗಳಿಂದ ನಾವು ವಿಡಿಯೋ ನೋಡಿ 2 ಡೇಸ್ ಮುಂಚೆ ಹೇಳ್ಬಿಟ್ಟು ನನ್ನೇ ಗಾಡಿ ತಗೊಂಡು ಸಾಟರ್ಡೆ ಸಂಡೇ ಬೆಳಗ್ಗೆ ಸಂಡೇ ಬಂದಿದ್ದೀರಾ. ಸೊ 11:30 ಈ ಗಾಡಿ ಬಂದರೆ ಆಲ್ಮೋಸ್ಟ್ ನಮಗೆ ಈ ಟೈಮ್ ಬೇಕು ನೋಡಿ. ಇವಾಗ ಟೈಮ್ ಬಂದ್ಬಿಟ್ಟು 4:30 ಆಗ್ತಾ ಇದೆ. ಸೊ ಇಷ್ಟು ಕೆಲಸಕ್ಕೆ ಈ ಟೈಮ್ ಬೇಕೇ ಬೇಕು. ನನ್ನೇ ಅವ್ರು ಸೀಟ್ ಕವರನ್ನು ಆರ್ಡರ್ ಮಾಡಿದ್ದಾರೆ ಫೋನ್ನಲ್ಲಿನೇ. ಏನಿದೆ ಫ್ರಾಂಕ್ ನಾವು ಅದೇ ವಿಡಿಯೋ ಹಾಕೋದು, ಅದೇ ಹೇಳೋದು. ಅದು ಬಂದ್ಬಿಡಿ, ಡಿಸ್ಕೌಂಟ್ ಇದೆ, ಆಫರ್ ಇದೆ, ಬಂದ್ಬಿಡಿ. ಅದು ಆ ಥರ ನಮ್ಮ ಹತ್ರ ಕೆಲಸನೇ ಇಲ್ಲ ಸರ್. ಈ ಕೆಲಸ ನೋಡಿ, ಆಮೇಲೆ ನಿಮಗೆ ಸರ್ಟಿಫೈಡ್ ಇದ್ರೆ ನೋಡಿಬಿಟ್ಟು ನೀವು ಏನಿದೆ ಡಿಸೈಡ್ ಮಾಡಿ ಬರ್ಬೋದು. ಇದು ಫಸ್ಟ್ ಆಫ್ ಆಲ್ ಇದು ಫ್ರಂಟಿಂದ ನೋಡ್ಬೋದು ನೀವು ಏನೇನಾಗಿದೆ ಅಂತ. ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಔಟ್ಸೈಡ್ ಇನ್ಸೈಡ್ ಏನೇನಾಗಿದೆ ಅದನ್ನು ತೋರಿಸ್ತೀನಿ, ನಿಮಗೆ ನೋಡ್ಬೋದು. ಈ ಥರ ವಿಂಡೋ ಗಾರಿಶು ಸಿಗುತ್ತೆ ನಮ್ಮ ಹತ್ರ. ಇದೂ ಒಂದು ಡೋರು ಬೀಡಿಂಗ್ ಇದೂ ಸಿಗುತ್ತೆ ನಮ್ಮ ಹತ್ರ. ಮಿರರ್ ಕ್ಯಾಪು ಒಂದೊಂದು ಗಾಡಿನಲ್ಲಿ ಗಾಡಿ ಕಲರ್ ಏನಿದೆ ಅದೇ ಬರ್ತದೆ. ನೀವು ಟಾಪ್ ಡ್ಯುಯಲ್ ಟೋನ್ ಮಾಡಿದ್ರೆ ಬ್ಲ್ಯಾಕ್ ಮಿರರ್ ಬರ್ತದೆ. ಇದು ಡ್ಯುಯಲ್ ಟೋನ್ ಆಗಿದೆ ಕ್ಯಾಪ್ ನಿಮಗೆ. ಇದು ಒಂದು ಡ್ಯುಯಲ್ ಟೋನ್ ಆಗಿದೆ. ಹಿಂಗಡೆಯಿಂದಾನು ಲುಕ್ ನಿಮಗೆ ತೋರಿಸ್ತೀನಿ ನೋಡಿ. ಸೈಡ್ ಲುಕ್ಕನ್ನು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಔಟ್ ಸೈಡ್ ಇಷ್ಟಾಯಿತು. ರೂಫ್ ರೈರು ನಾವು ಇದಕ್ಕೆ ಹಾಕಿದ್ದೀನಿ, ಬ್ಲ್ಯಾಕ್ ಆ್ಯಂಡ್ ಸಿಲ್ವರು. ಇದನ್ನು ಒಂದು ಹಾಕಿದ್ದೀನಿ. ನೆಕ್ಸ್ಟು ಇದು ಎಲ್ಲ ಔಟ್ ಸೈಡು ಕೆಲಸ ಆಯಿತು. ಇನ್ಸೈಡ್ ಬಂದರೆ ಇನ್ಸೈಡ್ನಲ್ಲಿ ನೋಡಿ ನೀವು ನಾವು ಏನೇನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಇದಕ್ಕೆ ಆಟೋ ಫೋಲ್ಡು, ಈ ಗಾಡಿನಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಸ್ವಿಚ್ ಒಂದು ಬಂದಿರ್ತದೆ. ಆಟೋ ಫೋಲ್ಡ್ ಬರಲ್ಲ. ನಾವು ಯಾವ ಕಾರ್ನಾಗೂ ನಾವು ಮಿರರ್ ಚೇಂಜ್ ಮಾಡಲ್ಲ. ನಮ್ಮ ಎಲ್ಲ ವಿಡಿಯೋನಲ್ಲಿ ನೋಡಿ ನೀವು ಇದೇ ಮಿರರ್ಗೆ ನಾವು ಆಟೋ ಫೋಲ್ಡ್ ಮಾಡಿ ಕೊಡೋದು. ಮಿರರ್ ನಾವು ಚೇಂಜ್ ಮಾಡಲ್ಲ. ಸಿಲ್ವರ್ ಬ್ಲ್ಯಾಕ್ ಬಂದಿದ್ದು, ಇದು ಕ್ರೋಮ್. ಸ್ವಲ್ಪ ಡೋರ್ ಪ್ಯಾಡ್ನಲ್ಲಿ ಸ್ವಲ್ಪ ಯಾವುದೋ ಒಂದು ಕ್ರೋಮ್ ಇರಲಿ ಅಂತ ಅದು ಒಂದು ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟು ಸ್ಟೀರಿಂಗ್ ಕಂಟ್ರೋಲು. ಇದೇ ಸ್ಟೀರಿಂಗ್ಗೆ ಕಂಟ್ರೋಲ್ ಮಾತ್ರ ನಾವು ಹಾಕಿರೋದು ಒರಿಜಿನಲ್. ಇದು ಆಫರ್ ಮಾರ್ಕೆಟ್ ಇಲ್ಲ, ಒರಿಜಿನಲ್ ಕಂಟ್ರೋಲ್ ನಾವು ಹಾಕಿರೋದು. ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟ್ ಬರ್ತದೆ. ಸೇಮ್ ಡ್ಯಾಶ್ಬೋರ್ಡ್ ಕಲರ್ ಏನಿದೆ ಅದೇ. ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಒಂದು ಸಿಸ್ಟಮ್ ಬಂದ್ಬಿಟ್ಟು ಡೈಮಂಡು, ಬರೀ ರಿವರ್ಸ್ ಕ್ಯಾಮ್ರಾ, 4GB 64GB ವಿತ್ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಜೊತೆನಲ್ಲಿ ಹಾಕಿರೋದು. ಕಸ್ಟಮರ್ ಅವ್ರು ಇನ್ನೊಂದು ಗಾಡಿನಲ್ಲಿ ಸೋನಿನೇ ಸ್ಪೀಕರ್ ಇದ್ದಿದ್ದು. ಸೊ ಸೋನಿ ಸ್ಪೀಕರ್ ಅವರು ಬ್ಯಾಕ್ನಲ್ಲಿ ಹಾಕಿದ್ದಾರೆ. ಫ್ರಂಟ್ನಲ್ಲಿ ಒಂದು ಸೋನಿ ಕಾಂಪೊನೆಂಟ್ ಒಂದು ಹಾಕಿದ್ದಾರೆ. ಅವ್ರಿಗೆ ಸೋನಿನೇ ಲೈಕ್ ಆಯಿತು, ಸೋನಿನೇ ಅವ್ರು ಹಾಕಿದ್ದಾರೆ. ಸೀಟ್ ಕವರ್ ಫಿಟ್ಟಿಂಗು ನೋಡ್ಬೋದು ನೀವು ಯಾವ ಥರ ಫಿಟ್ಟಿಂಗ್ ಬಂದಿದೆ ಅಂತ. ಸೀಟ್ ಕವರ್ ನೋಡ್ಬೋದು. ಸೀಟ್ ಕವರನ್ನು ಇದು ಮೆಟೀರಿಯಲ್ ಬೇರೆ ಥರ ಬರ್ತದೆ, ಡಿಸೈನ್ ಬೇರೆ ಥರ ಬರ್ತದೆ, ಅದೆಲ್ಲ ನೋಡ್ಬೋದು ನೀವು. ಇದು ನೋಡ್ಬೋದು ಫಿಟ್ಟಿಂಗು ಯಾವ ಥರ ಇದೆ. ಒಳಗಡೆ ಎಲ್ಲ ಬ್ಲ್ಯಾಕ್ ಇದೆ ಅಂತ ಬ್ಲ್ಯಾಕ್ ಹಾಕ್ಬಿಟ್ಟು ಡೈಮಂಡ್ ಡಿಸೈನ್, ರಿಪ್ಪಿಂಗ್ ಡಿಸೈನ್ ಎರಡೂ ಮಾಡಿ ನಾವು ಫಿಟ್ ಮಾಡಿರೋದು. ಹಿಂದ್ಗಡೆನೂ ನಿಮಗೆ ತೋರಿಸ್ತೀನಿ. ಹಿಂದ್ಗಡೆನೂ ನೋಡಿ, LX ಗಾಡಿಗೆ ಹೆಡ್ ರೈಸ್ಟೂ ಬರಲ್ಲ. ಹೆಡ್ ರೈಸ್ಟ್ ನಾವು ಮಾರುತಿದು ಜೆನ್ಯೂನ್ ಹಾಕಿ ಇದಕ್ಕೆ ಹೈಲೈಟು ಪ್ಲಸ್ ಹೆಡ್ ರೈಸ್ಟು ಹಾಕಿ ಸೀಟ್ ಕವರ್ ಮಾಡಿರೋದು. ಇದೂ ಫಿಟ್ಟಿಂಗ್ ನೋಡ್ಬೋದು ನೀವು. ಹಿಂದ್ಗಡೆನೂ ಫಿಟ್ಟಿಂಗ್ ನೋಡ್ಬೋದು. ಆಮ್ರೆಸ್ಟ್ ವಿತ್ ಚಾರ್ಜರ್ ಜೊತೆನಲ್ಲಿ ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ. ಆಮ್ರೆಸ್ಟ್ ವಿತ್ ಚಾರ್ಜರ್ ಅದನ್ನು ತೋರಿಸ್ತೀನಿ ನೋಡಿ. ನೋಡಿ ಸಿಸ್ಟಮ್ಮು ಕಂಪ್ನಿಯಿಂದ ಈ ಥರ ಬಾಕ್ಸ್ ಕೊಟ್ಟಿರ್ತಾರೆ ನಿಮಗೆ. LX ಗಾಡಿನಲ್ಲಿ ಯಾವುದು ಗಾಡಿನಲ್ಲಿ ನೋಡಿ ನೀವು ಇದೇ ಥರ LX ಬರೋದು. ಸೊ ಇದು ತೆಗಿಬಿಟ್ಟು ನಾವು ಪ್ಯಾನೋ ಫಿನಿಶ್ ಫ್ರೇಮ್ ಹಾಕಿ, ಪ್ಯಾನೋ ಬೇಕಂದ್ರೆ ಪ್ಯಾನೋ ಸಿಗುತ್ತೆ, ಡಲ್ ಬೇಕಂದ್ರೆ ಡಲ್ ಸಿಗುತ್ತೆ. ಇದಕ್ಕೆ ಡೈಮಂಡ್ ಸಿಸ್ಟಮ್ ನಾವು ಫಿಟ್ ಮಾಡಿದ್ದೀನಿ. ಒಂದು
ಆರ್ಮ್ ರೆಸ್ಟ್ ಇಲ್ಲಿ ಈ ತರ ನಿಮಗೆ ಕಂಪ್ನಿಯವರು ಕೊಟ್ಟಿರ್ತಾರೆ. ಚಾರ್ಜರು ಬರಲ್ಲ, ಇದೂ ಬರಲ್ಲ. ಇದು ತೆಗಿಬಿಟ್ಟು ನಾವು ಇದು ಫಿಟ್ಟಿಂಗ್ ನೋಡ್ಬೋದು ನೀವು ಯಾವ ತರ ಇದೆ. ಮಾರುತಿದು ಜೆನ್ಯೂನ್ ಇದು ಪಾರ್ಟ್ಸ್ ಒಂದು. ಇದು ನಿಮಗೆ ಓಪನಿಂಗ್ ಕ್ಲೋಸಿಂಗು ಆಗುತ್ತೆ, ಸ್ಲೈಡು ಆಗುತ್ತೆ, ಬ್ಯಾಗೂ ಹೋಗುತ್ತೆ. ಇದು ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಡೈಮಂಡ್ ಸಿಸ್ಟಮು, ಫಿಟ್ಟಿಂಗು, ಫಿನಿಶಿಂಗು, ಬ್ರ್ಯಾಂಡು ಬೇರೆ ಬೇರೆ ತರ ಬರ್ತದೆ. 10.1 ಇಂಚ್, 10.2 ಇಂಚ್, 10.11 ಇಂಚ್ ಆ ತರ ಸೈಜ್ ಬೇರೆ ಬೇರೆ ತರ ಬರ್ತದೆ. ಆಪ್ಷನು ಬೇರೆ ಬೇರೆ ತರ ಇರ್ತದೆ ನಿಮಗೆ. ಸೊ ಇದು ಬಂದ್ಬಿಟ್ಟು ಜಸ್ಟ್ ಒಂದು ರಿವರ್ಸ್ ಕ್ಯಾಮ್ರಾ, 4 ಸ್ಪೀಕರು, ಒಂದು ಸಿಸ್ಟಮು, ಒಂದು ಫ್ರೇಮು, ಇಷ್ಟು ಮಾತ್ರ ಹಾಕಿದ್ದೀನಿ. ಇದು ಕ್ಯಾಮ್ರಾ ಕ್ಲಾರಿಟಿಯನ್ನು ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಇದು ನೋಡ್ಬೋದು ನೀವು 4:15 5 o'clock ಆಗ್ತಾ ಇದೆ. ಇದು ಕ್ಲಾರಿಟಿನೂ ನೋಡ್ಬೋದು ನೀವು ಯಾವ ತರ ಇದೆ. ಇದು ನೋಡಿ ಕ್ಯಾಮ್ರಾ ಇಲ್ಲಿ 90 ಡಿಗ್ರಿನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು ಕ್ಯಾಮ್ರಾ ಎಲ್ಲಿದೆ ಇಲ್ಲ, ಈ ಕೊನೆಯಿಂದ ಈ ಕೊನೆಯಿಂದ ನಿಮಗೆ ಕಾಣಿಸ್ತಾ ಇದೆ. ಅದು ತೋರಿಸಿನಿ ಕ್ಯಾಮ್ರಾನು ಎಲ್ಲಿ ಫಿಟ್ ಮಾಡಿರೋ. ನಾವು ಬಂಪರ್ಗೆ ಹೋಲೆಲ್ಲ ನಾವು ಮಾಡಲ್ಲ. ಕ್ಯಾಮ್ರಾ ಫಿಟ್ಟಿಂಗೇ ಬೇರೆ, ಈ ಕ್ವಾಲಿಟಿನೇ ಬೇರೆ, ಈ ಕೆಲಸನೇ ಬೇರೆ. ಒಂದು ಇದೇ ಸ್ಟೇರಿಂಗ್ಗೆ ನಾವು ಕಂಟ್ರೋಲ್ ಹಾಕಿರೋದು. ಸ್ಟೇರಿಂಗ್ ಏನು ಅವ್ರು ಲೆದರ್ದು ಹಾಕಿಲ್ಲ, ಅವ್ರಿಗೆ ಬ್ಲ್ಯಾಕೇ ಬೇಕು ಅಂತ ಬ್ಲ್ಯಾಕ್ನಲ್ಲಿ ಇದು ನೋಡ್ಬೋದು ನೀವು. ಅದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಮಾತ್ರ ಹಾಕಿದ್ದೀನಿ. ವ್ಯಾಲ್ಯೂಮ್ ನಿಮಗೆ ಇಲ್ಲಿಂದ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಇಲ್ಲಿನಾನು ನಿಮಗೆ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ. ಇನ್ನೊಂದು ಈ ಸಿಸ್ಟಮ್ ಬಂದ್ಬಿಟ್ಟು ಡೈಮಂಡು ಬೇಜಾನ್ ಹೆಸರು ಇದೆ ಡೈಮಂಡ್ ಅಂತ ಅಷ್ಟೇ, ಫ್ಯೂಚರ್ ಬೇರೆ ಬೇರೆ ತರ ಇದೆ. ಇವಾಗ ನೋಡಿ ಇದು ನಿಮ್ಗೆ ಇಲ್ಲಿ ವ್ಯಾಲ್ಯೂಮ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಇವಾಗ ನಾನು ಜಾಸ್ತಿ ಮಾಡ್ತೀನಿ, ಇಲ್ಲಿಂದ ಜಾಸ್ತಿ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮ್ಗೆ. ಇಲ್ಲಿ ಇಲ್ಲಿನೂ ತೋರಿಸ್ತಾ ಇದೆ. ಇದು ಟ್ರ್ಯಾಕ್ ಚೇಂಜ್ ಇಲ್ಲಿನೂ ಆಗುತ್ತೆ. ಇದು ಫ್ಯೂಚರ್ ತೋರಿಸ್ತೀನಿ ನೋಡಿ ನೀವು. ಇದು ಪಿಕ್ಚರ್ ಕ್ವಾಲಿಟಿನೇ ಬೇರೆ ಇರ್ತದೆ, ಇದು ಫ್ಯೂಚರ್ ಬೇರೆ ಇರ್ತದೆ. ಅಪ್ಟಾಕ್ ಕೋರ್ ಇದೆ ಅಲ್ಲ, ಅದು ಬೇರೆ ತರ ಬರ್ತದೆ. 4GB 64GB 4GB 32GB ಆ ತರ ಬೇಜಾನು ಬ್ರ್ಯಾಂಡೆಡ್ಗಳು ಬೇಜಾನಿದೆ. ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಜೊತೆನಲ್ಲಿ ಇರೋದಿದು ಒಂದು. ನೆಕ್ಸ್ಟ್ ಕೀ ಬಂದ್ಬಿಟ್ಟು ಕಂಪ್ನಿಯಿಂದ ಈ ತರ ಕೊಟ್ಟಿರ್ತಾರೆ. ಸೊ ಇದು ಕೀ ನಾವು ನಿಮಗೆ ಬ್ಲೇಡ್ ಕಟ್ ಮಾಡಿ ಹಾಳು ಮಾಡಿ ಒರಿಜಿನಾಲಿಟಿ ನಾವು ಹಾಳು ಮಾರಲ್ಲ. ಇದು ಕೀ ಹಿಂಗೆ ನಿಮ್ದು ಹೆಂಗಿದೆ ಹಂಗೆ ಬಿಟ್ಬಿಟ್ಟು ಈ ತರ ಕೀ ನಾವು ಮಾಡಿರೋದು. ನಾಳೆ ದಿವಸ ನೀವು ಕೀ ನಿಮ್ದೇ ಬೇಕಂದ್ರೆ ಬರೀ ತೆಗಿಬಿಟ್ಟು ಇದರಲ್ಲಿ ಹಾಕ್ಬೋದು. ಕೀ ಒಂದು ಮಾಡಿದ್ದೀನಿ ಫ್ಲಿಪ್ ಮಾಡೋದು. ಇದು ಲುಕ್ಕನ್ನು ನೀವು ನೋಡ್ಬೋದು ಯಾವ ತರ ಇದೆ ಅಂತ. ಒರಿಜಿನಲ್ ಕೀನಲ್ಲಿನೇ ನಾವು ನಿಮ್ದು ಕೀ ರಿಟರ್ನ್ ಕೊಟ್ಬಿಟ್ಟು ಈ ಕೀನಲ್ಲಿ ಬರೀ ಜಸ್ಟ್ ಒಂದು ಬೋರ್ಡ್ ತೆಗಿಬಿಟ್ಟು ಈ ಬೋರ್ಡ್ ಇದಕ್ಕೆ ನಾವು ಹಾಕಿರೋದು. ನಾಳೆ ದಿವಸ ನೀವು ತಿರ್ಗಾಬೇಕಂದ್ರೆ ಸೀಟ್ ಕವರ್ ಲುಕ್ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಇದು ಫಿಟ್ಟಿಂಗ್ ನೋಡ್ಬೋದು, ಫಿನಿಶಿಂಗು ನೋಡ್ಬೋದು. ಇದು ಒಂದು ಮೆಟೀರಿಯಲ್ ಇದೆ, ಇದಕ್ಕಿಂತ ಕಡಿಮೆ ಒಂದು ಮೆಟೀರಿಯಲ್ ಇದೆ, ಇದಕ್ಕಿಂತ ಜಾಸ್ತಿ ಒಂದು ಮೆಟೀರಿಯಲ್ ಇದೆ. ಸೊ ಆ ತರ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ ಸಪೋಸ್ ಮಿರರು, ಇದರಲ್ಲಿ ಮಿರರ್ ನಿಮಗೆ ನೀವು ಲಾಕ್ ಮಾಡಿಬಿಟ್ಟು ರಿಮೋಟ್ನಲ್ಲಿ ಇವಾಗ ಲಾಕ್ ಮಾಡ್ಬೋದು ನೋಡಿ. ಮಿರರ್ ಕ್ಲೋಸ್ ಆಯಿತು ಇವಾಗ, ಓಕೆನಾ. ಇವಾಗ ನೀವು ಬರ್ತಾ ಇದ್ದೀರಾ, ಓಪನ್ ಮಾಡ್ರೆ ಮಿರರ್ ಓಪನ್ ಆಗಲ್ಲ, ನೀವು ಬರೀ ಗಾಡಿ ಮಾತ್ರ ಓಪನ್ ಆಗುತ್ತೆ. ನೀವು ಓಪನ್ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಜಸ್ಟ್ ಹಿಂಗೆ ಕೀ ಹಾಕ್ಬಿಟ್ಟು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಮಿರರ್ ಓಪನ್. ಆ ಸೈಡು ಓಪನ್ ಆಗುತ್ತೆ, ಈ ಸೈಡು ಓಪನ್. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ನೀವು ಆಚೆ ಬಂದ್ಬಿಟ್ಟು ರಿಮೋಟಿಂದ ಲಾಕ್ ಮಾಡಿದ ತಕ್ಷಣ ಮಿರರ್ ಕ್ಲೋಸ್ ಐತಿ. ತಿರ್ಗಾ ನೀವು ಓಪನ್ ಮಾಡ್ರೆ ಓಪನ್ ಆಗಲ್ಲ. ಅದೂ ಫೀಚರ್ ಬೇಕಂದ್ರೆ ಅದೂ ಇದೆ, ಇದೂ ಫೀಚರ್ ಬೇಕಂದ್ರೆ ಇದೂ ಇದೆ. ಬಂದ್ಬಿಟ್ಟು ನೀವು ಡೋರ್ ಹಾಕ್ಬಿಟ್ಟು ಕೀ ಹಾಕ್ಬಿಟ್ಟು ಜಸ್ಟ್ ಕೀ ಆನ್ ಮಾಡಿದ ತಕ್ಷಣ ಮಿರರ್ ನಿಮಗೆ ಆಟೋಮೆಟಿಕ್ ಓಪನ್ ಆಗುತ್ತೆ ಹೇಳಿ. ಇದು ಇಷ್ಟೊಂದು ಕೆಲಸ ಈ ಗಾಡಿಗೆ ನಿಮ್ಮ. ಇದು ಬಂದ್ಬಿಟ್ಟು ಕಸ್ಟಮರ್ ಸೆಲೆಕ್ಷನ್ನು, ಕಸ್ಟಮರ್ ಬಜೆಟ್ ಮೇಲೆ ಅವ್ರಿಗೆ ಎಷ್ಟು ಬೇಕು ಏನೇನು ಬೇಕು ಅಷ್ಟು ಮಾತ್ರ ಅವ್ರು ಹಾಕ್ಕೊಂಡಿದ್ದಾರೆ. ಸೊ ಒಂದೊಂದು ಕಸ್ಟಮರ್ದು ಒಂದೊಂದಿದೆ. ಇವಾಗ ಇದು ಮಾಡಿರೋದು ಕೆಲಸ ಕಸ್ಟಮರ್ಗೆ ಇಷ್ಟ ಬಂದಿದೆ ಇಲ್ಲ ಅಂತ ನಾವು ಕೇಳೋಣ. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ಸರ್? ಹೌದಾ ಸರ್, ನಿಮಗೆ ಕೆಲಸ ಹೆಂಗಾಯ್ತು ಸರ್? ಇದು ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಅನ್ಕೊಂಡ್ ಬಂದಿದ್ದೆ ನೀಟಾಗಿ ಮಾಡ್ತಾರೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ ಇವಾಗ ನಿಮಗೆ ನಿಮ್ಮ ಗಾಡಿ ಕಸ್ಟಮರ್ಗೆ ಏನು ಡಿಸೈನ್ಮೆಂಟ್ ಇದೆ ಅಂತ ಹೇಳಿ, ಬೇಸ್ ಟು ಟಾಪ್ ಎಷ್ಟಾಗುತ್ತೆ, ಬೇಸ್ ಟು ಟಾಪ್ ಎಷ್ಟಾಗುತ್ತೆ ಅಂತ ಕಸ್ಟಮರ್ ಕೇಳ್ತಾರೆ. ಸೊ ಅದಕ್ಕೆ ನಾವು ವಿಡಿಯೋದಲ್ಲಿ ಹೇಳಿ ಹಾಕಿದ್ದೀನಿ ನಾವು. ಸರ್ ಏನು ಬಜೆಟ್ ಮೇಲೆ
ಇವಾಗ ನೋಡಿ ನಿಮ್ಗೆ ಎಷ್ಟು ನೀವೇ ಕೆಲಸ ಮಾಡಿದ್ದೀರಾ ಅಷ್ಟು ಮಾತ್ರ ನೀವು ಮಾಡ್ತಿದ್ದೀರಾ. ಹೌದು. ಇವಾಗ ನಾವು ಓನಾಗಿ ಫಿಟ್ಟಿಂಗ್ ಮಾಡಿದ್ರೆ ನೀವು ಸ್ಯಾಟಿಸ್ಫೈಡ್ ಇದ್ದೀರಾ? ಸ್ಯಾಟಿಸ್ಫೈ ಇದ್ದೀನಿ. ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದ್ರೆ ಬೇಸ್ಟ್ ಟಾಪ್ ಎಷ್ಟಾಗುತ್ತೆ ಅಂತ ಸುಮ್ಮನೆ ಮನೇಲಿ ಕೂತ್ಕೊಂಡು ಫೋನ್ ಮಾಡಿದ್ರೆ ಗೊತ್ತಾಗಲ್ಲ. ಅದು ನಾನು ಫಸ್ಟ್ ಅದೇ ಥರ ಅನ್ಕೊಂಡೆ. ನಾನು ಒಂದು ತಿಂಗಳಿಂದ ಬ್ರೇಜಾ ಗಾಡಿ ತಗೋಬೇಕು ಅಂದ್ಕೊಂಡಾಗ ನನಗೂ ಇದೇ ಕ್ವಶನ್ಸ್ ಎಷ್ಟಾಗ್ಬಿಡುತ್ತೆ ಎಷ್ಟು ಏನು ಅಂತ. ನಾನು ಸುಮಾರು ಸಲ ಇವ್ರಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು, ಸರ್ ನೀವು ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ, ನೀವು ಫೋನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ನಿಮ್ಗೆ ಏನೇನು ಐಟಮ್ ಬೇಕು ಅಂತ ಇಲ್ಲಿಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ನೀವು ಹಂಗೆ ಹೊರಗಡೆಯಿಂದ ಕೇಳ್ಕೊಂಡ್ರೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರು. ನಾನು ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ನಾನು ನೆನ್ನೆ ಸೀಟ್ ಕವರ್ ಮಾತ್ರ ನೆನ್ನೆ ಬುಕ್ಕಿಂಗ್ ಮಾಡಿಕೊಂಡೆ, ಡಿಸೈನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಬಂದಮೇಲೆ ನನಗೆ ಆ್ಯಕ್ಚುಲಿ ಗೊತ್ತಾಯಿತು ನಿಮ್ಗೆ ಏನು ಪದಾರ್ಥ ಬೇಕು ಅದಕ್ಕೆ ಮಾತ್ರ ಅವರು ರೇಟ್ ಎಷ್ಟು ಅಂತ ಗೊತ್ತಾಗುತ್ತೆ. ರೀಸನಬಲ್ ಇದೆ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ 4-5 ಕಡೆ ಎನ್ಕ್ವೈರಿ ಮಾಡಿಕೊಂಡೆ ಬಂದೆ. ಎಲ್ಲರಿಗಿಂತ ಇಲ್ಲಿ ರೀಸನಬಲ್ ಇದೆ. ಏನ್ ಮಾಡ್ತಾರೆ ಯೂಟ್ಯೂಬ್ ನಲ್ಲಿನೇ ನೋಡೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಹೌದೌದು ಹೌದು ಅದು ಆಫರ್ ಅವ್ರವ್ರ ಅಂಗಡಿನಲ್ಲಿ, ಹೌದು. ನಮ್ಮ ಅಂಗಡಿನಲ್ಲಿ ಆಫರ್ ಏನು ಇಲ್ಲ. ಏನು ಅನ್ಸಿದ್ದತೆ ಏನೋ ರೀಸನಬಲ್ ಮಾಡ್ತಾರೆ. ಹೌದೌದು ನಮ್ಮದ ಆಫರ್ಗಳು ಏನು ಇಲ್ಲೇ ಇಲ್ಲ ಸರ್. ಇವಾಗಿನಲ್ಲ ಫಸ್ಟ್ ಇಲ್ಲ. ಅದು ಕಸ್ಟಮರ್ಗೆ ಬಿಸ್ನೆಸ್ಗೆ ಟರ್ನಿಂಗ್ ಇರ್ತದೆ. ಒಂದು ಹೌದು ಅವ್ರವ್ರ ಬಿಸ್ನೆಸ್ ಅವ್ರ ಕೆಲಸ ಈ ತರ ನೀಟಾಗಿ ನೋಡಿ. ಸೇಫ್ಟಿ ಇದೆ, ನಿಮ್ ಗಾಡಿ ಸೇಫ್ಟಿ ಇದೆ. ಹೌದು ಸೇಫ್ಟಿ ಪರ್ಪಸ್ ನಲ್ಲಿ ನಾವು ಕೆಲಸ ಮಾಡೋದು. ಇವಾಗ ನೀವು ಸರ್ಟಿಫೈಡ್ ಇದ್ದೀರಾ, ಸ್ಯಾಟಿಸ್ಫೈ ಸ್ವಲ್ಪ ಬೀಜಾ ಗಾಡಿಯವ್ರಿಗೆ ಬೇರೆ ಗಾಡಿಯವ್ರಿಗೆ ರೆಕಮೆಂಡ್ ಮಾಡ್ತೀರಾ ಅಂತ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನೋಡಿ ಈ ಗಾಡಿ finish ಆಗಿದೆ. ಇದು ವಿಡಿಯೋ ನೋಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಏನೇನ್ ನೆಸೆಸಿಟಿ ಇದೆ, ಏನೇನ್ ನಾವು ಮಾಡಿದ್ದೀನಿ ಅಂತ. ಆವಾಗ ನಿಮ್ಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಒಂದ್ ಗಾಡಿಗೆ 100 ಐಟಮ್ ಬರ್ತದೆ. ನಿಮ್ಗೆ ಏನೇನ್ ನೆಸೆಸಿಟಿ ಬೇಕು ಅದ್ ಮಾತ್ರ ಹಾಕೊಳ್ಳಿ. ಒಂದ್ 10 ಐಟಮ, 15 ಐಟಮ, 20 ಐಟಮ, ಆ ತರ ನಿಮ್ ಮೇಲೆ ಹೋಗುತ್ತೆ. ಅಷ್ಟ್ ಮಾತ್ರ ನಾವು ಮಾಡೋದು. ಅದು ನೋಡಿ ನೀವು ಎಲ್ಲಾ ವಿಡಿಯೋ ನೋಡಿ ಆರಾಮಾಗಿ ನೋಡ್ಬಿಟ್ಟು ಡಿಸೈಡ್ ಮಾಡಿ ಆಮೇಲೆ ನಿಮ್ಗೆ ಏನೇನ್ ಬೇಕು ಏನೇನ್ ನೆಸೆಸಿಟಿ ಇದೆ ಅಷ್ಟ್ ಮಾತ್ರ ಮಾಡಿ ಕೊಡೋಣ.